ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ಎಲ್ಲರಿಗೂ ನಮಸ್ಕಾರ. ವಾರದ ಕತೆ ಕೌನಾ ಜೊತೆ ಸ್ವಾಗತ. ಜುಲೈ 13 ಮಂಡೇ. ಸಿಕ್ಕಾಪಟ್ಟೆ ಬಿಸಿಲಾಗ್ತಿದೆ. ಇವಾಗ ನಾನೊಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಾ ಅಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ. ಅದೇನು ಅಂತ ನಿಮಗೆ ಕೂಡ ತೋರಿಸ್ತೀನಿ. ಇವಾಗ ಯಾವುದೇ ತಡ ಮಾಡಿದ್ರೆ ಬನ್ನಿ ಹೋಗೋಣ. ಇವಾಗ ನಾನು ನಮ್ಮ ಸಿಟಿಯಲ್ಲಿರೋ ಶಾವ್ಜಿ ಹತ್ರ ಬಂದಿದ್ದೀನಿ. ಸಾಗಾ ಶಾಪಿಂಗ್ ಮಾಲ್. ನೀವು ನನ್ನ ಮುಂಚೆ ವೀಡಿಯೋಸ್ ನೋಡಿದ್ರೆ ನೀವು ನೋಡಿರ್ಬೋದು. ನನ್ನ ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ. ನನ್ನ ಜೊತೆ ಗ್ರೇಸ್ ಇದ್ದಾರೆ. ಗ್ರೇಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಯಾ ಮೀನ್ಸ್ ಹೆಲೋ ಎವ್ರಿವನ್. ಯಾ ಎಲ್ಲರಿಗೂ ನಮಸ್ಕಾರ. ಯಾ ಎಸ್. ಟೈಮ್ ಈಗ 6 ಗಂಟೆ ಆದರೂ ಎಷ್ಟು ಬಿಸಿಲಿದೆ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು. ಬೆವರ್ತಾ ಇದ್ದೀನಿ. ಮಧ್ಯಾಹ್ನ 12 ಗಂಟೆ ಬೆವರು ಇದ್ದಂಗಿದೆ. ಬಿಸಿಲಿದ್ದಂಗಿದೆ. ನಮ್ಮ ಶೂಟಿಂಗ್ ಮುಗೀತು. ಇಷ್ಟೊತ್ತಿಗೆ ಸಾಯಂಕಾಲ ಬಿಸಿಲಾದರೂ ಕೂಡ ಎಷ್ಟೊಂದು ಟ್ಯಾನ್ ಆಗಿಬಿಟ್ಟಿದ್ದೀನಿ. ಇದು ಟ್ಯಾನ್ನ ತೆಗಿಯೋಕ್ಕೆ 1-2 ವಾರ ಆಗುತ್ತೆ ಅನ್ಕೊತೀನಿ. ಆ್ಯಂಡ್ ನಮ್ಮ ವಿಡಿಯೋಗ್ರಾಫರ್ ಇವರೇ ಚೆನ್ನಾಗಿ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಚೈನಾದಲ್ಲಿ ಈ ಥರ ನೋಡ್ಬೋದು ಕಾಸ್ಪ್ಲೇ. ಈ ಥರ ಕಾಸ್ಪ್ಲೇ ಬಟ್ಟೆಗಳು ಹಾಕ್ಕೊಂಡು ರೋಡಲ್ಲೇ ಹೋಗ್ತಾರೆ. ಇವ್ರಿಗೇನು ಅನ್ಸಲ್ಲ. ಯಾಕಂದರೆ ಇಲ್ಲಿ ನಾರ್ಮಲೈಸ್ ಆಗಿಬಿಟ್ಟಿದೆ. ಅದಕ್ಕೆ ಬೈಕಲ್ಲಿ ಬರೋಷ್ಟು ನಂಗೆ ಕೂದಲೆಲ್ಲ ಹಿಂಗೆ ಆಗ್ಬಿಟ್ಟಿತ್ತು. ಇರಿಟೇಟ್ ಆಗ್ತಿದೆ ಸಿಕ್ಕಾಪಟ್ಟೆ. ನೋಡಿ, ಇನ್ನೂ 5 ಗಂಟೆ ಥರ ಕಾಣ್ತಿದೆ ಆಚೆ. ಸೂರ್ಯ ಇನ್ನೂ ಇವಾಗ ಮುಳುಗ್ತಿದ್ದಾರೆ. ವಾ. ಡಿನ್ನರ್ ಮಾಡೋದಕ್ಕೆ ನಾನು ಮತ್ತೆ ನನ್ನ ಇನ್ನು 3 ಜನ ಫ್ರೆಂಡ್ಸು ಹೋಗ್ತಾ ಇದ್ದೀವಿ. ಇಟ್ಸ್ ಅ ಖೌರೋ ಪ್ಲೇಸ್, ಗಾಂಗಾಂಗ್ ಖೌರೋ ಅಂತ. ಖೌರೋ ಅಂದ್ರೆ ಬೇಸಿಕಲಿ ಬಾರ್ಬಿಕ್ಯೂಡ್ ಮೀಟ್ ಅಂತ. ಈ ಜಾಗ ಪರ್ಟಿಕ್ಯುಲರ್ಲಿ ಫೇಮಸ್. ಉದ್ದ ಲೈನ್ ನಿಂತ್ಕೊಂಡಿರ್ತಾರೆ ಇಲ್ಲಿ ತಿನ್ನೋದಕ್ಕೆ ಮಾತ್ರ. ಏನೂ ತಿಂದಿಲ್ಲ ಬೆಳಗಿಂದ. ಸ್ವಲ್ಪ ಶೂಟಲ್ಲಿ ಬ್ಯುಸಿ ಇದೆ ಅಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಹಸಿವಿಗೆ ತಲೆ ಸುತ್ತ ಬೀಳೋ ಥರ ಆಗ್ತಿದೆ. ಅವರಿನ್ನೂ ಟೆಕ್ಸ್ಟ್ ಮಾಡಿಲ್ಲ. ಸೊ ಇವಾಗ ಕೆಳಗಡೆ ಹೋಗ್ಬಿಟ್ಟು ಅವ್ರಿಗೆ ವೇಟ್ ಮಾಡ್ತಾ ಇರ್ತೀವಿ. ಆವಾಗಲೇ ಗಾಡಿನ ಯಾವುದೋ ಗ್ಲಾಸ್ ಚೂರ್ ಮೇಲೆ ಹಚ್ಬಿಟ್ಟೆ. ಲಾಸ್ಟ್ ಟೈಮು ಅಷ್ಟೇ ಹಿಂದೆಗಡೆ ಟೈರು ಗ್ಲಾಸ್ ಚೂರಲ್ಲಿ ಹಚ್ಚಿದ್ಮೇಲೆ ಫುಲ್ ಟೈರ್ ಚೇಂಜ್ ಮಾಡಬೇಕಾಯ್ತು. ನನಗೆ 1500 1700 ಕಟ್ಟಿದೆ ಇದಕ್ಕೆ. ಇವಾಗ ಇದ್ರ ಮೇಲೆ ಹಚ್ಬಿಟ್ಟಿದ್ದೀನಿ ಒಂಥರ ನಂಗೆ ಭಯ ಆಗ್ತಿದೆ. ಇವಾಗೇನೋ ಗಟ್ಟಿಯಾಗಿದೆ. ಅದು ಅಷ್ಟೇ ಗಟ್ಟಿಯಾಗೇ ಇತ್ತು. ಸ್ವಲ್ಪ ದಿನ ಆದಮೇಲೆ ತುಸ್ತಂತ ಹೋಗ್ಬಿಡ್ತು ಗಾಳಿ. ಮತ್ತೆ ನಂಗೆ 1700 ಎಲ್ಲ ಕಟ್ಟೋಕೆ ನಂಗೆ ಇಷ್ಟ ಇಲ್ಲ. ಎನಿವೇಸ್ ಇವಾಗ ಗಾಡೀಲಿ ಅಲ್ಲಿ ಜಾಗಕ್ಕೆ ಹೋಗ್ತೀವಿ. ಅವ್ರಿಗಿನ್ನ ಕಾಯ್ಕೊಂಡೇ ಇದ್ದೀವಿ. ನನ್ನ ಹಿಂದೆ ಅಲ್ಲಿ ರಸಾದಿ ಇದ್ದಾಳೆ. ಅಲ್ಲಿ ಡಿನ್ನರ್ ಜಾಗ ಒಳಗಡೆ ಹೋಗಬೇಕು. ಇವಾಗ ನಾವು ಆರ್ಡರ್ ಮಾಡ್ತಾ ಇದ್ದೀವಿ. ನಮ್ಮ ಚಂತೋಯ್ ಆರ್ಡರ್ ಮಾಡ್ತಿದ್ದಾಳೆ. ಸದ್ಯಕ್ಕೆ ಮೆನ್ಯೂ ಈ ಥರ ಇದೆ. ಇದರಲ್ಲಿ ನಾವು ಆ್ಯಕ್ಚುಲಿ ಟಿಕ್ ಮಾಡಿಬಿಟ್ಟು ಕೊಡ್ಬೋದು. ಹಂಗೇನೂ ಹೇಳ್ಬೋದು. ನಾವು ಫ್ರೈಡ್ ರೈಸ್, ಫ್ರೈಡ್ ಬ್ರೆಡ್ ಮತ್ತು ಇದು ಫ್ರೈಡ್ ಬ್ರೆಡ್, ಗಾರ್ಲಿಕ್ ಬ್ರೆಡ್ ಥರನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬಾರ್ಬಿಕ್ಯೂಡ್ ಮತ್ತು ಈ ಕಡೆ ಡಿಶಸ್. ಫಸ್ಟ್ ಆರ್ಡರ್ ಬಂತು ಫ್ರೈಡ್ ಬ್ರೆಡ್, ಬಾರ್ಬಿಕ್ಯೂಡ್ ಬ್ರೆಡ್ ಮತ್ತು ಬಾರ್ಬಿಕ್ಯೂಡ್ ಮೀಟ್. ಇಲ್ಲಿ ಫ್ರೈಡ್ ರೈಸ್. ಇವರಿಲ್ಲಿ ಬೆಂಕಿ ಅಂಟಿಸ್ತಿದ್ದಾರೆ. ಬೆಂಕಿ ಹಚ್ಬಿಟ್ಟು ಅದು ಬಿಸಿಯಾಗಿರಲಿ ಅಂತ ಬೆಂಕಿ ಹಚ್ಚೋದು. ಫ್ರೈಡ್ ಬ್ರೆಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಗುಡ್, ದ ಬೆಸ್ಟ್. ಒಂದು ಚಿಕನ್, ಇನ್ನೊಂದು ಮಟನ್. So good. ಇಷ್ಟೊತ್ತು ಪ್ಯಾಕಿಂಗ್ ಮಾಡ್ಕೊಂಡಿದ್ವಿ. ರಸಾದಿದು 2 ಬ್ಯಾಗ್ಸ್ ಪ್ಯಾಕ್ ಆಗಿದೆ. ನಂದು ಇಲ್ಲಿಟ್ಟಿದ್ದೀನಿ ಬ್ಯಾಗು. ಈ ಬ್ಯಾಗು ನಂದು ಪ್ಯಾಕ್ ಆಗಿದೆ. ವೆಯ್ಟ್ ನೋಡಿದಾಗ 22 ಪಾಯಿಂಟ್ ಎಷ್ಟೋ kgs ಇತ್ತು. ಹೆಚ್ಚು ಕಮ್ಮಿ ಆಗುತ್ತೆ, 23 ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅದಕ್ಕೂ ಸ್ವಲ್ಪ ಕಮ್ಮಿ ಇರಲಿ ಅಂತ ನಾನು 22 ಮಾಡಿಟ್ಕೊಂಡಿದ್ದೀನಿ. ಸೊ ಈ ಬ್ಯಾಗ್ನ ಮುಟ್ಟೋಂಗಿಲ್ಲ. ನೆಕ್ಸ್ಟ್ ನಾನು ಈ ಬ್ಯಾಗ್ನ ಪ್ಯಾಕ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನನ್ನ ಹ್ಯಾಂಡ್ ಲಗೇಜ್ ಇದೆ. ಆ್ಯಂಡ್ ಇದು ನನ್ನ ಎಲೆಕ್ಟ್ರಾನಿಕ್ಸು, ಲ್ಯಾಪ್ಟಾಪು, ಐಪ್ಯಾಡ್ ಇಟ್ಕೊಂಡು ಬರ್ತೀನಿ ಇದರಲ್ಲಿ. ಜುಲೈ 14 ಟ್ಯೂಸ್ಡೇ
ಇವಾಗ ಇನ್ನೇನು ಮಳೆ ಬರೋ ಥರ ಇದೆ. ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬೀಸ್ತು. ಇವಾಗ ಮಳೆ ಇನ್ನೇನು ಶುರು ಆಗೋಕ್ಕಿಂತ ಮುಂಚೆ, ಆಲ್ರೆಡಿ ಶುರುವಾಯ್ತು ಅಂದ್ಕೊತೀನಿ, ಜಾಸ್ತಿ ಆಗೋಕ್ಕಿಂತ ಮುಂಚೆ ನಾವು ನೇಲ್ಸ್ ಮಾಡೋ ಜಾಗಕ್ಕೆ ಹೋಗಬೇಕು. ಓಕೆ, ಅದು ತಡ ಮಾಡಿದ್ರೆ ಬನ್ನಿ ಹೋಗೋಣ. ಯಾರು ಕಂಡು ಬಿತ್ತೋ ಏನೋ, ಮಾಲತಾಂಗ್ ಜಾಗ ಮುಚ್ಚಿಬಿಟ್ಟಿದ್ದಾರೆ. 17th ಓಪನ್ ಆಗುತ್ತಂತೆ, ಬಟ್ 17th ರಸಾದಿ ಇರಲ್ಲ. ಇಲ್ಲಿ ಅಷ್ಟು ಆಸೆ ಇಟ್ಕೊಂಡ್ಬಂದ್ವಿ ತಿನ್ನೋದಕ್ಕೆ. ಇದಲ್ಲಿರೋ ಇದು ಯಾವುದೋ ಬೇರೆ ಮಾಲತಾಂಗು, ಇಲ್ಲಿಗೆ ಹೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕು ಇವಾಗ. ಇಲ್ಲಿ ನನ್ನ ಆರ್ಡ್ರ್ ಬಂತು. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ನನಗಂತೂ ಡೌಟ್ ಹೊಡಿತಾ ಇದೆ, ಬಟ್ ನಾನು ಸಾಸ್ನ ಹಾಕಿಬಿಟ್ಟು ಪ್ರಾಬಬ್ಲಿ ನಾನು ಚೆನ್ನಾಗಿ ಮಾಡ್ಕೋಬೋದು ಅಂದ್ಕೊತೀನಿ. ನೋಡೋಣ. ಇಲ್ಲೂ ಕೂಡ ಬಟಾಣಿ ಎಲ್ಲ ಇದೆ ಆ್ಯಂಡ್ ಇಲ್ಲಿ ಕೋಕ್ ಇದೆ. ಓಕೆ, ಹೆಂಗಿದೆ ಗೊತ್ತಾ? ಎಕ್ಸಾಕ್ಟ್ಲಿ ಅದೇ ಥರ ಇದೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಮೈನರ್ ಡಿಫ್ರೆನ್ಸ್ ಇದೆ. ಏನಂತ ನನಗೆ ಕಂಡುಹಿಡಿಯೋಕ್ಕಾಗ್ತಿಲ್ಲ ಏನು ಡಿಫ್ರೆನ್ಸ್ ಇದೆ ಅಂತ. ನಾನು ಸಾಸ್ ಕೂಡ ಸೇಮ್ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಏನೂ ವ್ಯತ್ಯಾಸನೇ ಇರಲಿಲ್ಲ ಸಾಸಲ್ಲೂ ಕೂಡ. ಸೊ ಏನು ಡಿಫ್ರೆನ್ಸ್ ಅಂತ ನಂಗೆ ಗೊತ್ತಾಗ್ತಿಲ್ಲ, ಬಟ್ ಇಟ್ಸ್ ಗುಡ್. ಗುಡ್, ವಿ ಗೇವ್ ಬೆನಿಫಿಟ್ ಆಫ್ ದ ಡೌಟ್ ಆ್ಯಂಡ್ ಇಟ್ಸ್ ಗುಡ್. ಇದು ಬಕ್ವೀಟ್ ನೂಡಲ್ಸ್. ವೆದರ್ ನೋಡಿ, ಆಹಾ ಎಂಥ ವೆದರ್, ಸಖತ್ತಾಗಿದೆ ವೆದರ್. ಪರ್ಫೆಕ್ಟ್ ವೆದರ್ ಇದು. ಇವಾಗ ನಾನು ಡಿಮನ್ನಲ್ಲಿ ಹೋಗ್ತಾ ಇದ್ದೀನಿ. ರಸಾದಿ ಆಲ್ರೆಡಿ ಅಲ್ಲಿದ್ದಾಳೆ. ಹೋಗ್ಬಿಟ್ಟು ನಾನು ನೇಲ್ಸ್ ಮಾಡಿಸ್ಕೊತೀನಿ. ಯಾವ ಡಿಸೈನ್ ಅಂತ ನಾನೇನು ಡಿಸೈಡ್ ಮಾಡ್ತಿರ್ಲಿಲ್ಲ, ಬಟ್ ನಿಮಗೆ ಗೊತ್ತಾಗುತ್ತೆ ಮುಂಚೆ. ಈ ಅಂಗಡಿ ಹೆಸರು ಡಿಮನ್ ಅಂತ. ಓಹೋ, ಎಷ್ಟು ಸಾವಿರ ಬಟ್ಟೆ ಇದೆ ಇಲ್ಲಿ. ಎಲ್ಲ ರೀಸನಬಲ್ ಪ್ರೈಸೇ, ಬಟ್ ನಾನು ಬಂದಿಲ್ಲಿ ತೊಗೊಂಡಿಲ್ಲ, ಬಿಕಾಸ್ ನಾನು ಯೂಶ್ವಲಿ ಆನ್ಲೈನ್ ಶಾಪ್ ಮಾಡೋದು. ಇಲ್ಲಿ ತೋರಿಸ್ತೀನಿ ಹಂಗೆ ನೋಡಿ. ಎಲ್ಲ ಲೈಕ್ ನಾನು ಹಾಕೊಳ್ಳೋ ಸ್ಟೈಲ್ ಥರನೇ ಇದೆ. ಎಲ್ಲ ಡಿವೈಡ್ ಮಾಡಿದ್ದಾರೆ ಸೆಕ್ಷನ್ ವೈಸ್. ಆ ಕಡೆ ಬಾಟಮ್ಸ್ ಇದೆ, ಇನ್ನೂ ಇದೆ ಅಂಗಡಿ, ಅಲ್ಲಿವರೆಗೂ ಇದೆ. ಅಲ್ಲಿ ಅಷ್ಟು ದೂರ ಇದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಟೆನ್ಷನ್ಸ್ನ ಮಾಡಿಸ್ಕೊತಾ ಇದ್ದೀನಿ. ಯಾವತ್ತೂ ಎಕ್ಸ್ಟೆನ್ಷನ್ಸ್ ಹಾಕ್ಸ್ಕೊಂಡಿರಲಿಲ್ಲ, ಬಟ್ ಇವಾಗ ಹಾಕ್ಸ್ಕೊತಾ ಇದ್ದೀನಿ. ಹೊಸ ಎಕ್ಸ್ಪೀರಿಯನ್ಸು. ನನ್ನ ಉಗುರು ಹೆಂಗಂದರೆ ತುಂಬ ಸಾಫ್ಟ್ ಇದೆ. ಸೊ ಸ್ವಲ್ಪ ಬೆಳೆದ್ರೇ ಕಟ್ಟಾಗ್ಬಿಡ್ತಿತ್ತು, ಬಟ್ ಇವಾಗ ಎಕ್ಸ್ಟೆನ್ಷನ್ಸ್ ಹಾಕ್ಕೊಂಡು ಎಷ್ಟು ದಿನ ಬರುತ್ತೋ ನೋಡ್ತೀನಿ. ಇದು ನಮ್ಮ ಯೂಶ್ವಲ್ ಅಡ್ಡ, ನಾವಿಲ್ಲೇ ಬರೋದು ಯಾವಾಗ್ಲೂ. ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ಸ್ವಲ್ಪ ಚೆನ್ನಾಗಿ ಮಾಡಲ್ಲ. ಈ ಹುಡುಗಿ ನನಗೆ ಮಾಡ್ತಿದ್ದಾರಲ್ಲ, ನಾನು ಮುಖ ತೋರ್ಸೋಕೆ ಹೋಗಲ್ಲ, ಬಿಕಾಸ್ ಅವ್ರ ಪರ್ಮಿಷನ್ ಕೇಳಿಲ್ಲ. ಬಟ್ ಇವರು ಚೆನ್ನಾಗಿ ಮಾಡ್ತಾರೆ. ಇನ್ನೊಬ್ರು ಇವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರು ನನಗೆ ಯಾವಾಗಲೂ ಮಾಡ್ತಿದ್ದಿದ್ದು, ನಾನು ಚೆನ್ನಾಗೇ ಮಾಡ್ತಿರ್ಲಿಲ್ಲ ನೋಡಿ. ನಾನು ಈ ಶೇಪ್ ಮಾಡಿಸ್ಕೊಂಡಿದ್ದೀನಿ. ನೇಲ್ಸ್ ಮುಗಿಸಿ ಆಯಿತು, ಹೊರಗಡೆ ಬಂದೆ ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು ಅಂತ. ಬಟ್ ತುಂಬಾ ಪ್ರಿಟಿಯಾಗಿ ಬಂದಿದೆ. ಸ್ವಲ್ಪ ಬೆಳಕಿಗೆ ಬಂದಮೇಲೆ ತೋರಿಸ್ತೀನಿ ರೀ. ನೋಡಿ, ನಂಗೆ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಈ ನೇಲ್. ಎಲ್ಲ ಸೇರಿಸಿ 1500 ರೂಪೀಸ್ ಆಯಿತು ವಿತ್ ಎಕ್ಸ್ಟೆನ್ಷನ್ಸ್. ಚೆನ್ನಾಗಿದೆ ಅಲ್ಲ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಖುಷಿಗೆ ಹಾಡು ಹೇಳಬೇಕು ಅಂತ ಅನಿಸ್ತಿದೆ ನೋಡಿ. ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲ, ಈಗ ಎಲ್ಲೋಗ್ಬೇಕಂದ್ರೆ ಸ್ನ್ಯಾಕ್ ಶಾಪ್ಗೆ ಹೋಗಬೇಕು. ರಸಾದಿ ಆಲ್ರೆಡಿ ತೊಗೊಂಡು ಹೋಗ್ಬಿಟ್ಲು, ಬಿಕಾಸ್ ಅವಳು ಜಾಸ್ತಿ ಇತ್ತು ಅಂತ ತೊಗೊಳೋದು. ಇವಾಗ ನನಗೆ ನಮ್ಮ ಅಪ್ಪ ಅಮ್ಮ ಅಣ್ಣಗೆ ಏನೇನು ಸ್ನ್ಯಾಕ್ಸ್ ಬೇಕೋ ಎಲ್ಲ ತೊಗೊತಾ ಇದ್ದೀನಿ. ನಿಮಗೆ ಗೊತ್ತಿವಾಗ ನಾನು ಗಾಡಿಯಲ್ಲಿ ಝುಯ್ ಅಂತ ಬೇಗ ಹೋಗ್ತೀನಿ. ಓಕೆ, ಸಿಗೋಣ ಸ್ನ್ಯಾಕ್ ಶಾಪಲ್ಲಿ. ಇದೇ ಸ್ನ್ಯಾಕ್ ಶಾಪು. ಇಲ್ಲಿ ಎಲ್ಲ ಚೀಪಾಗಿ ಸಿಗುತ್ತೆ, ಎಲ್ಲ ಸ್ನ್ಯಾಕ್ಸು ಒರಿಜಿನಲ್ಲೇ. ಆ್ಯಂಡ್ ನಾನು ಈ ಕಣ್ಣನ್ನು ಇವಾಗ ಅಬ್ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಆ ಕಡೆ ಈ ಕಡೆ ಹೆಂಗೆ ಹೋಗ್ತಿದೆ ಅಂತ. ನಾನು ಇವಾಗ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಖರ್ಚು ಮಾಡ್ತೀನಿ ಅಂತ. ನಾನು ಎಷ್ಟು ಖರ್ಚು ಮಾಡ್ಬೋದು ಅಂತ ನೀವು ಗೆಸ್ ಮಾಡ್ತಾಯಿರಿ. ನಾನು ಗೆಸ್ ಮಾಡ್ಕೊತೀನಿ ಎಷ್ಟು ಖರ್ಚು ಮಾಡ್ತೀನಿ ಅಂತ. ಇಷ್ಟೊಂದು ಸ್ನ್ಯಾಕ್ಸ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ತೊಗೊತಾ ಇದ್ದೀನಿ. ಪ್ರಾಬಬ್ಲಿ ಇದೊಂದು 50 ಆನ್ಸ್ ಹತ್ರ ಆಗ್ಬೋದು. ತೂಕನೂ ತುಂಬ ಇದೆ. ನೋಡೋಣ ಎಷ್ಟಾಗುತ್ತೆ ಅಂತ. ಲೆಕ್ಕ ಮಾಡ್ತಾಯಿರಿ ನೀವು ಕೂಡ. ಡ್ರಮ್ ರೋಲ್ ಪ್ಲೀಸ್. 49.37 ಯುವಾನ್. ನಾನು 50 ಆನ್ಸ್ ಅಂದ್ಕೊಂಡೆ, ಅದಕ್ಕಿಂತ ಒಂದು ಪಾಯಿಂಟ್ ಸಮಥಿಂಗ್ ಕಮ್ಮಿ. ಸೊ ಬಜೆಟ್ ಒಳಗಡೆ ಇದ್ದೀನಿ. 50 ಆನ್ಸ್ ಅಂದರೆ 600 ರೂಪೀಸ್ ಆಯಿತು ಇಷ್ಟು ಸ್ನ್ಯಾಕ್ಸ್ಗೂ. ನೋಡಿದ್ರಾ? ಇದೇ ಒಂದು 5 kg ಇದೆ. ಜುಲೈ 16 ಥರ್ಸ್ಡೇ
ರಸಾದಿ ಓದ್ಲು ಇವಾಗ ತಾನೇ, ಅವಳಿಗೆ ಹೆಲ್ಪ್ ಮಾಡಿದ್ವಿ. ನಾನು ಲಿಲಿ ಸೇರಿಕೊಂಡು ಅವಳು ಸೂಟ್ ಕೇಸಸ್ನ ಕೆಳಗಡೆ ಇಡೋಕ್ಕೆ ಹೆಲ್ಪ್ ಮಾಡಿದ್ವಿ. ಮತ್ತು ಅಲ್ಲಿಂದ ಗೇಟ್ವರೆಗೂ ತಡ್ಕೊಂಡು ಹೋಗೋಕ್ಕೆ ಹೆಲ್ಪ್ ಮಾಡಿದ್ವಿ. ಮತ್ತು ಅವಳು ಹೋಗೋವರೆಗೂ ಅಲ್ಲೇ ಇಟ್ಬಿಟ್ಟು ಇವಾಗ ವಾಪಸ್ ಬಂದ್ವಿ. ಸುಸ್ತಾಗ್ತದೆ. ಎ ಸಿ ಹಾಕ್ಕೊಂಡಿದ್ದೀವಿ. ಇವಾಗ ನಾನು ಇನ್ನೊಂದು ಬ್ಯಾಗ್ ಮಿಕ್ಕಿತ್ತಲ್ಲ ಅದನ್ನು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ನನಗೆ ಟೆನ್ಷನ್ ಇರೋದು ಇವಾಗ ಅವಳ ಬ್ಯಾಗ್ ಎತ್ತಿಡೋದಕ್ಕೆ, ಅವಳದು ಆಲ್ಮೋಸ್ಟ್ 20 kgs ಇತ್ತು. ಅದನ್ನು ಎತ್ತಿಡೋದಕ್ಕೆ ನಾವಿಬ್ಬರು ಸೇರಿಕೊಂಡು ಕಷ್ಟಪಟ್ವಿ, ನಾನು ಮತ್ತು ರಸಾದಿ. ಇವಾಗ ನಾನು ಯಾರ್ದು ಹೆಲ್ಪ್ ಇಲ್ದಿರ ಹೇಗೆ ಎತ್ತಿಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಂದು ಅವಳಿಗಿಂತ ಭಾರ ಇದೆ, ನನಗೆ ಎತ್ತೋಕೆ ಆಗಲ್ಲ. ನಂದು ನನ್ನಲ್ಲಿ ಅರ್ಧ ಹೈಟ್ ಇದೆ ಆ ಸೂಟ್ ಕೇಸ್. ನಾನು ಹೆಂಗೆ ಎತ್ತಲಿ ಅದನ್ನು? ಲಿಲಿನೂ ಹೋಗ್ತಿದ್ದಾಳೆ, ಕರೆಕ್ಟ್. ಲಿಲಿನೂ ಕೂಡ ನಾಳೆ ರಾತ್ರಿ ಹೋಗ್ತಿದ್ದಾಳೆ. ಸೊ ನಾನು ಯಾರು ಹೆಲ್ಪ್ ತೊಗೊಂಡು ಎತ್ತಿಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಬೇರೆ ನಂದು 3 2 ದೊಡ್ಡದು, 1 ಚಿಕ್ಕದು, ಜೊತೆಗೆ ಆ ಬ್ಯಾಗು. ರಾತ್ರಿ ಪೂರ್ತಿ ನಿದ್ದೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡೇ ಇಟ್ಬಿಟ್ಟೆ, ಬಿಕಾಸ್ ನನಗೆ ಲಾಸ್ಟ್ ಟೈಮ್ ಥರ ಸ್ಟ್ರಗಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಇವಾಗ ಈ ಬ್ಯಾಗು ಮತ್ತು ಈ ಬ್ಯಾಗ್ ಪ್ಯಾಕ್ ಆಗಿದೆ. ಇದರಲ್ಲಿ ಇನ್ನು 4 kg ಉಳಿದಿದೆ. ಇನ್ನೂ ಏನೋ ಹಾಕಬೇಕು, ಅದಕ್ಕೆ ಅದನ್ನು ಹಾಗೆ ಎಂಟಿ ಇಟ್ಟಿದ್ದೀನಿ. ಪ್ಲೀಸ್ ಡೋಂಟ್ ಜಡ್ಜ್ ಮೀ ಬೈ ಲುಕಿಂಗ್ ಅಟ್ ದಿಸ್ ಮೆಸ್. ನಾನು ಹೋಗೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಹೋಗ್ತೀನಿ. ಈಗ ಒಂದು ಲೋಡ್ ಆಗುವಷ್ಟು ಬಟ್ಟೆ ಇದೆ, ಇನ್ನೂ ಇದೆ ಇಲ್ಲಿ ಆ್ಯಕ್ಚುಲಿ. ಇದನ್ನೆಲ್ಲ ಮತ್ತು ಇದು ಎಲ್ಲ ಸೇರಿಬಿಟ್ಟು ನಾನು ಹೋಗಿಬೇಕು, ಇಲ್ಲಾಂದರೆ ಬರೋವರೆಗೂ ಹೀಗೆ ಉಳ್ಕೊಂಡ್ಬಿಡುತ್ತೆ. 1 hour ಆಗುತ್ತೆ ಈ ಲೋಡ್ ಕಂಪ್ಲೀಟ್ ಆಗೋದಕ್ಕೆ. ಇನ್ ದ ಮೀನ್ ಟೈಮ್ ಫ್ರಿಜ್ಜಲ್ಲಿ ನಾನು ಮಶ್ರೂಮ್ ತಂದಿಟ್ಕೊಂಡಿದ್ದೆ. ಮಶ್ರೂಮ್ ಗ್ರೇವಿ ಥರ ಮಾಡ್ಕೊತೀನಿ. ಬಟ್ಟೆ ಇದೆ ನೋಡಿ. ಓಹೋ 2 ಲೋಡ್ ಆಗಬೇಕು. ಇದನ್ನು 1 ಲೋಡಲ್ಲಿ ಆಗಲ್ಲ. ನಾನು ಹೇಳ್ದಂಗೆ 2 ಲೋಡ್ ಹಾಕಿದೆ. ಆ್ಯಕ್ಚುಲಿ ಜಾಗ ಇದೆ, ಸಿಕ್ಕಾಪಟ್ಟೆ ಜಾಗ ಇದೆ. ಬಟ್ ಇದನ್ನು ಹಾಕಿದ್ರೆ ಫುಲ್ ಲೋಡ್ ಆಗಿಬಿಡುತ್ತೆ, ಚೆನ್ನಾಗಿ ಒಗೆಯಲ್ಲ. ಅದಕ್ಕೆ ಇಲ್ಲರ್ಧ ಮತ್ತು ಇದರಲ್ಲಿ ಅರ್ಧ ಹಾಕಿದ್ದೀನಿ. ಏರ್ಪೋರ್ಟಿಗೆ ರೀಚ್ ಆಗಿದ್ದೀನಿ. ಇನ್ನು 1 hour ಇದೆ ಅಷ್ಟೇ. ಇವತ್ತು ಯಾಕೆ ಇಷ್ಟು ಲೇಟ್ ಆಗಿದೆ ನನಗೂ ಗೊತ್ತಾಗ್ತಿಲ್ಲ, ಸುಸ್ತಾಗ್ತದೆ. ಬೇಗ ಹೋಗ್ತೀನಿ. ನಂದು 2 ಬ್ಯಾಗ್ ಇದ್ದಿದ್ದರಿಂದ ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡಿ ಬ್ಯಾಗ್ ಚೆಕ್ ಮಾಡಿಬಿಟ್ಟು ಆಮೇಲೆ ಕಳಿಸ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ಬೋರ್ಡಿಂಗ್ ಪಾಸಸ್ ಕಲೆಕ್ಟ್ ಮಾಡೋದಕ್ಕೆ. ಇವಾಗ ನಾನು ಇಮಿಗ್ರೇಷನ್ ಸೆಕ್ಯೂರಿಟಿ ಚೆಕ್ ಕಡೆ ಹೋಗ್ತಾ ಇದ್ದೀನಿ. ಇದೇ ನಮ್ಮ ಕ್ಷಿಯಾನ್ ಏರ್ಪೋರ್ಟ್. ಬೆಂಗಳೂರು ಏರ್ಪೋರ್ಟ್ ಅಷ್ಟು ದೊಡ್ಡದಾಗಿಲ್ಲ, ಬಟ್ ಸ್ಟಿಲ್ ಗುಡ್, ನೀಟ್. ನನಗೆ ಹಾಂಗ್ಕಾಂಗಲ್ಲಿ 11 hour ಟ್ರಾನ್ಸಿಟ್ ಇತ್ತು. ಟೈಮ್ ಹೇಗಪ್ಪ ಕಳಿತೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಂಗ್ಕಾಂಗ್ ಏರ್ಪೋರ್ಟ್ ಹೇಗಿದ್ರು ದೊಡ್ಡದಾಗಿದೆ, ಅದನ್ನ ನಿಧಾನವಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಮಧ್ಯದಲ್ಲಿ ಮೆಕ್ಡೊನಾಲ್ಡ್ಸ್ನ ಹುಡ್ಕೊಂಡು ಹೋಗ್ಬಿಟ್ಟು ಜಾಸ್ತಿ ಓಡಾಡ್ಬಿಟ್ಟು ಸುಸ್ತಾಗ್ಬಿಡ್ತು. ಅದಕ್ಕೆ ಒಂದು 4 hour ಮಲ್ಕೊಂಡು ಹಾಗೋ ಈಗೋ ಏನೋ ಮಾಡಿಬಿಟ್ಟು ಟೈಮ್ ಹೋಗಿದ್ದು ನನಗೆ ಗೊತ್ತಾಗಿಲ್ಲ. ಕಣ್ಮುಚ್ಚಿ ಕಣ್ ತೆಗಿಯೋಷ್ಟರಲ್ಲಿ ಬೆಂಗಳೂರಲ್ಲಿದ್ದೆ. ನಾನು ಬೆಂಗಳೂರು ರೀಚ್ ಆದೆ. ನಮ್ಮ ಅಣ್ಣ ಇದ್ದಾನೆ ನೋಡಿ. ಬೆಂಗಳೂರಲ್ಲಿ ಇಳಿದ ತಕ್ಷಣ ಫಸ್ಟ್ ಫಿಲ್ಟರ್ ಕಾಫಿ ಕುಡಿತಾ ಇದ್ದೀನಿ. ಚೈನಾದಲ್ಲಿ ಲಕ್ಕಿನ ಕುಡಿದು ಇದೇನೋ ಸುಮಾರಾಗಿದೆ ಅನಿಸ್ತಿದೆ. ಬೈಕೋಬೇಡಿ ನನ್ನ. ಲಕ್ಕಿ ರಾಯ್ಡಾ, ಹಾಯ್ ಚಿಟ್ಟಿ, ಹಾಯ್. ಓಹ್ ಚಿಟ್ಟು, ಏಯ್ ಚಿಟ್ಟು, ರಾಯ್ಡಾ, ರಾ 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 ಚಿಟ್ಟು. ಕೊನೆಗೂ ನನ್ನ ಅಳಿಯನ ಜೊತೆ ನಾನಿದ್ದೀನಿ. ಎಲ್ಲಿ ನಿನ್ನ ತಂಗಿ? ಅಲ್ಲಿ ನನ್ನ ತಂಗಿ ಮೇಲೆ ಏನ್ ಮಾಡ್ತಿದ್ದಾಳೆ ನಿನ್ನ ತಂಗಿ? ಶೂಟ್ಕಾಯಿ ಮಲ್ಕೊಂಡಿದ್ದಾಳೆ. ನಿಮ್ಗೇನು ಅನ್ಸುತ್ತೆ? ನನ್ನ ಗಿರ್ವಾನ್ದು ಕನ್ನಡ ಇಂಪ್ರೂವ್ ಆಗಿದೆ ಅಲ್ಲ ಲಾಸ್ಟ್ ಟೈಮ್ಗಿಂತ ಈ ಸರಿ ಇದೆ ಅಲ್ವಾ? ಏನಂತೀಯ? ನಮ್ಮಮ್ಮ ಮಸಾಲೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದ್ದಾರೆ. ಜುಲೈ 24 ಫ್ರೈಡೇ. 4 ದಿನ ನಾನು ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಮಂಡೇ ಇಡೀ ದಿನ ಟ್ರಾವೆಲ್ ಮಾಡ್ತಿದ್ದೆ. ಟ್ಯೂಸ್ಡೇ ಇಡೀ ದಿನ ರೆಸ್ಟ್ ತಗೊಂಡೆ ಅಂಡ್ ನಿದ್ದೆ ಕೂಡ ಸರಿಯಾಗಿ ಬಂದಿಲ್ಲ ನನಗೆ. ವೆನ್ಸ್ಡೇ ಹೋಲ್ ಡೇ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದೆ. ನಿನ್ನೆ ಕೂಡ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದೆ. ನಾನು ಫೋನ್ ಪಕ್ಕಕ್ಕೆ ಇಟ್ಬಿಡೋಣ, ಫೋನ್ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಇದ್ದಿದ್ದು. ಫೋನ್ ಎತ್ಕೊಂಡು ಎಲ್ಲರ ಮುಂದೆ ಇರೋದಕ್ಕೆ ನನಗೆ ಮನ್ಸಿಗೆ ಬಂದಿಲ್ಲ. ಸೊ ಫೋನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಅಳಿಯ ಸೊಸೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಇವತ್ತು ನಾನು ನಮ್ಮಪ್ಪ ಡ್ಯಾಡಿ ಡಾಟರ್ ಡೇಟ್ಗೆ ಹೋಗ್ತಾ ಇದ್ದೀವಿ. 26 ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ನಮ್ಮಪ್ಪ ಒಬ್ಬರೇ ಹೊರಗಡೆ ಹೋಗ್ತಾ ಇದ್ದೀವಿ. ಯಾವತ್ತೂ ಹೋಗಿರ್ಲಿಲ್ಲ.
ಸೊ ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಅಷ್ಟೇ, ನಿಮ್ಮ ಅಪ್ಪಂದ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಅಲೋನ್ ಟೈಮ್ ಸ್ಪೆಂಡ್ ಮಾಡಿ. ಅಮ್ಮ ಜೊತೆ ಒಬ್ಬರೇ ಅಲ್ಲ, ಅಪ್ಪ ಜೊತೆ ಕೂಡ ಅಲೋನ್ ಟೈಮ್ ಸ್ಪೆಂಡ್ ಮಾಡಬೇಕು. ಬಿಕಾಸ್ ಈಕ್ವಲಿ ಅಪ್ಪ ಅಮ್ಮ ಈಕ್ವಲಿ ಇಂಪಾರ್ಟೆಂಟ್. ಆ್ಯಂಡ್ ಅವ್ರಿಗೂ ಕೂಡ ಅವ್ರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ, ಬಟ್ ಅವ್ರು ಹೇಳ್ಕೊಳಲ್ಲ, ಅವ್ರ ಗಟ್ಟಿ ಮನಸ್ಸು ಹೇಳ್ಕೊಳಲ್ಲ. ನಾವು ಮಕ್ಕಳಾಗ್ಬಿಟ್ಟು ನಮ್ಮ ಕರ್ತವ್ಯ ಆಗುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನೀವು ಕೂಡ ನಿಮ್ಮ ಒಂದು ದಿನ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಕೂಡಿಕ್ಕಿರೋ ಕಾಸಲ್ಲಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ. ಲೈಕ್ ಸಪ್ರೇಟ್ ಆಗಿ ಜೊತೆಯಲ್ಲಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನನ್ನ ಅಭಿಪ್ರಾಯ ಏನಂದ್ರೆ ಅಮ್ಮ ಜೊತೆ ಸಪ್ರೇಟ್ ಆಗಿ ಹೋಗಿ, ಅಪ್ಪ ಜೊತೆನೂ ಸಪ್ರೇಟ್ ಆಗಿ ಹೋಗಿ. ಈ ತರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನಾನು ನಮ್ಮ ಅಪ್ಪ ಇವಾಗ HSR ಲೇಔಟ್ ಅಲ್ಲಿರುವ ಮತ್ಸ್ಯ ದರ್ಶಿನಿ ಅನ್ನೋ ಸೀ ಫುಡ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ. ನಮ್ಮ ಅಪ್ಪನ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಒಂದೇ ಒಂದು ರೆಸ್ಟೋರೆಂಟ್ ಹೆಸರು ಹೇಳಿದ್ರು, ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ. ಮತ್ಸ್ಯ ದರ್ಶಿನಿ, ನನಗೆ ಸೀ ಫುಡ್ ತಿನ್ಬೇಕು ಅಂತ, ಸೊ ಫಿಶ್ ಎಸ್ಪೆಷಲಿ ಫಿಶ್ ತಿನ್ಬೇಕು ಅಂತ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಮ್ಮ ಅಪ್ಪನ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ನನ್ನ ಸೊಸೆ ನೋಡಿ, ನನ್ನ ಮುದ್ದು ಬೊಂಬೆ ಸೊಸೆ ಚಿನ್ನಿ, ಚಿಟ್ಟು, ಚಿಟ್ಟಮ್ಮ, ಚಿಟ್ಟಿ ತಲ್ಲಿ, ಬಂಗಾರು. ಇಲ್ಲಿ ನನ್ನ ಪುಟ್ಟು ಅಳಿಯ. ಪಾಪ ಅವನಿಗೆ ಜ್ವರ ಬಂದ್ಬಿಟ್ಟಿದೆ, ಇವಾಗ ಹುಷಾರಾಗ್ತಿದ್ದಾನೆ. ಹಿಂಗಿದ್ದಾನೆ, ಸಪ್ಪಗಿದ್ದಾನೆ. ಪುಟ್ಟು. ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ಶುಕ್ರವಾರ ಅಂತ. ಎಲ್ಲ ಏನ್ ಚುಚ್ಕೊನೆ ಇದಾ? ನನ್ನ ಸೈ ಕುಚ್ಕೊನಾ? అవునా తెలియకుండా చేసింది. ఇదేనో అదో ఇట్లే తీయాల, ఫ్రంట్ కెమెరా అయ్యలే, క్లారిటీ బాగుండాలి అంతోటో. ఇట్లే మాట్లాడు. నా పర్స్ కావాలా నీకు? బాగుందా పర్సు? ಅಯ್ಯೋ ಇವಳು ಕುಕ್ ಬಿಡ್ತಾಳೆ. ಇಲ್ಲಿ ನೋಡಿ ನಮ್ಮ ಅಪ್ಪ. ಡ್ಯಾಡಿ ಎಲ್ಲರಿಗೂ ನಮಸ್ಕಾರ ಸೆಪ್ಪು, ಜಾಸ್ತಿ ದಿನ ಆಯ್ತು. ಎಲ್ಲರಿಗೂ ನಮಸ್ಕಾರ. ಸರಿನಾ ಸೆಪ್ಪು ಡ್ಯಾಡಿ, ಇಟ್ಲು ಸೆಪ್ಪು ಜೈ ಸೈಡ್. ಎಲ್ಲರಿಗೂ ನಮಸ್ಕಾರ. ಇದೇನಿದೆ ಪೈಪ್ ಯಾರು ఉన్నదే? ಹಲೋ ತಾತ ಮೊಮ್ಮಗ. ಹಲೋ ನಮ್ಮ ಅಪ್ಪಗೆ ಸರಿಯಾಗಿ ಅದು ಅಕ್ಷರಗಳು ಕಾಣಿಸ್ತಿಲ್ಲ ಅಂತ ಟಾರ್ಚ್ ಹಾಕ್ಕೊಂಡು ನೋಡ್ತಿದ್ದಾರೆ. ಮತ್ಸ್ಯ ದರ್ಶಿನಿ ಅಂತ ಬಂದ್ವಿ. ಆ ಜಾಗದಲ್ಲಿ ಮಿಲಿಟ್ರಿ ಹೋಟ್ಲನ್ನ ಓಪನ್ ಮಾಡಿದ್ದಾರೆ, HSR ಮಿಲಿಟ್ರಿ ಹೋಟ್ಲ್ ಅಂತೆ. ಪ್ರಾಬಬ್ಲಿ ಇವ್ರು ತೊಗೊಂಡ್ಬಿಟ್ಟಿರ್ಬೋದು, ಇಲ್ಲಾಂದ್ರೆ ರೀಪ್ಲೇಸ್ ಮಾಡಿರ್ಬೋದು. ಫಿಶ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಸಿಲ್ವರ್ ಆಯಿಲ್ ಫ್ರೈ ಆರ್ಡರ್ ಮಾಡಿದ್ವಿ, ಮತ್ತೆ ಫಿಶ್ ಮೀಲ್ಸ್. ಫಸ್ಟ್ ಡಿಶ್ ಬಂತು ಸಿಲ್ವರ್ ಫಿಶ್ ಆಯಿಲ್ ಫ್ರೈ. ಇಲ್ಲಿ ಫಿಶ್ ಬಿರಿಯಾನಿ ಬಂತು, ಮತ್ತು ಇಲ್ಲಿ ಫಿಶ್ ಮೀಲ್ಸಲ್ಲಿ ರಾಗಿ ಮುದ್ದೆ, ಬಾಂಗ್ಡಾ ಫಿಶ್ ಕರಿ, ರಸಮ್, ಇದು ಮಜ್ಜಿಗೆ, ಮೊಸರು ಇದು, ಮತ್ತು ಸಿಲ್ವರ್ ಫಿಶ್ದು 2 ಫ್ರೈ ಪೀಸ್ ಕೊಟ್ಟಿದ್ದಾರೆ, ಅನ್ನ. ಅಂದಾಯ್ತು ಇಲ್ಲಿ ನಮ್ಮಪ್ಪ. ಊಟ ಚೆನ್ನಾಗಿತ್ತಾ ಅಲ್ಲಿ? ಚೆನ್ನಾಗಿತ್ತು. ಹೋಗೋಣ ಬಾ ಒಳಗಡೆ. ಒಂದು ನಾಯಿ ನೋಡಿ, ನಮ್ಮ ಲಕ್ಕಿ ನೋಡಿ, ಲಕ್ಕಿ ಹೋಗು ನೋಡಿ. ಗುಡ್ ಮಾರ್ನಿಂಗ್. ಜುಲೈ 25th ಸ್ಯಾಟರ್ಡೇ. ಸ್ವಲ್ಪ ಬೇಗ ಎದ್ದಿದ್ದೀನಿ ಬಿಕಾಸ್ ನಿನ್ನೆ ರಾತ್ರಿ ತುಂಬ ಸುಸ್ತಾಗ್ಬಿಟ್ಟಿತ್ತು, ಸೊ ಬೇಗ ಮಲಗಿದೆ. ಆ್ಯಂಡ್ ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ಬೇಕು, ಏನು ಅಂತ ತೋರಿಸ್ತೀನಿ ರೀ. ನನ್ನ ಹೊಸ ಫೋನ್ ಬಂದಿದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8 Ultra ನನ್ನ ಹೊಸ ಫೋನ್. ಇದರಿಂದ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಕ್ವಾಲಿಟಿ ಕಂಟೆಂಟ್ ಕೊಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ನಮ್ ಗಿರ್ವಾನ್ ತಿಂತಿಲ್ಲ ಅಂತ ಅವರಪ್ಪ ರಿಮೋಟ್ ಕೊಡ್ತಿಲ್ಲ ಅವನಿಗೆ. ಅವ್ನು ನೋಡಿ ತಿಂತಾನೆ ಇಲ್ಲ ಅವನು. ಏಯ್ ತಿನ್ರಾ ತಿನ್ನೋ. ನಮ್ಮಮ್ಮ ಈರುಳ್ಳಿ ದೋಸೆ ಮಾಡ್ಕೊಡ್ತಿದ್ದಾರೆ ನನಗೆ. ಈರುಳ್ಳಿ ದೋಸೆಯಲ್ಲಿ ನುಗ್ಗೆ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಅಣ್ಣ ತಂಗಿ ಹಂಗೆ ಆಡ್ತಿದಾರಂತ. ನೋಡಿ ಏಮ್ ರಾಟ್ಲ್ಪೋತಾವು. ಏನೋ ನನ್ನ ಹತ್ರ ಮಾತಾಡ್ತಿದ್ಲು. ಏಮಿ
నువ్వు ఫోన్ పిక్కోకూడదు, అట్లే మాట్లాడు. ఏం ಬಿಡ, ಅವಳು ಇವಾಗ ನನ್ನ ಹತ್ರ ಬರಬೇಕು. ನನ್ನ ಪ್ಯಾಂಟ್ ಲಾಡಿ ಕೀಳೋಕೆ ಬರ್ತಿದ್ದಾಳೆ. ಏಯ್ ನೋಡಿ, ಹೊಸಲು ದಾಟಿ ಬರ್ತಿದ್ದಾಳೆ ಅವಳು. ರಾಮ ರಾ ಪಾಪ. వచ్చిస్త్వి వచ్చిస్త్వి. ಇವನು ನೋಡಿ, ಇವನು ಇವಾಗ ಅವಳಿಗೆ ದೇವರು, ಬುಕ್ಕು, ಟಾಯ್, ಕಾಸು ಮತ್ತು ಗೋಲ್ಡು ಇದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ಅಂತ ನಾವು ನೋಡೋದಕ್ಕೆ ಇದನ್ನೆಲ್ಲ ಇಟ್ಟಿದ್ದೀವಿ. ಓ అది బుక్ చూసేస్తే ಸುಡಿ. ನನ್ನ ಫ್ರೆಂಡ್ ಕಮಲೇಶ್ ಮತ್ತು ಹರಿನ ಮೀಟ್ ಮಾಡೋಕ್ಕೆ ಬಂದೆ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಹಾಟ್ಸ್ಪಾಟಲ್ಲಿ ಏನೇನೋ ಆರ್ಡರ್ ಮಾಡಿದ್ದೀವಿ, ತಿಂತಾ ಇದ್ದೀವಿ ಇವಾಗ. ಅನ್ಕಂಫರ್ಟಬಲ್ ಮಾಡ್ತಿದ್ದೀನಿ ಇವರಿಬ್ಬರಿಗೂ. ಈ ವಿಡಿಯೋ ಕೊನೆಯ ಹಂತ ಅಂದ್ರೆ 5 ಜನಕ್ಕೆ ಶಾರ್ಟ್ ಔಟ್ ಕೊನೆಯ ಸಮಯ ಬಂತು. ಮೇಘನಾ AU 8936, ಭೂವಿ 1646, ದರ್ಶನ್ W1E, ಗಗನ್ ರಾಜ್ N B5E, ಸ್ವಾತಿ ತನು M2N. ಕಮೆಂಟ್ ಮುಖಾಂತರ ನಿಮ್ಮ ಸಪೋರ್ಟ್ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರೆಲ್ಲ ನನಗೆ ಕಮೆಂಟ್ ಮುಖಾಂತರ ಸಪೋರ್ಟ್ ನ ತಿಳಿಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಈ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ ನ ಓದ್ತಾ ಇರ್ತೀನಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಜೈ ಜಿಯನ್.